ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆಲ್ ಅಬೌಟ್ ಸೆಕ್ಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತದಲ್ಲಿ ಶೌಚಾಲಯ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಸುಧಾರಿಸಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಆರೋಗ್ಯ ಅಂತ ಬಂದಾಗ ಕೇವಲ ಆಹಾರ ಮತ್ತು ಜೀವನ ಶೈಲಿಗೆ ಅಷ್ಟೇ ಒತ್ತು ಕೊಟ್ಟರೆ ಸಾಕಾಗೋದಿಲ್ಲ. ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಗೂ ವಾತಾವರಣ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಇದು ನಮ್ಮ ಸರೌಂಡಿಂಗ್ ಹೈಜಿನಿಕ್ ಆಗಿಲ್ಲ ಅಂತ ಅಂದಾಗ ಅನೇಕ ಸಮಸ್ಯೆಗಳು ಎದುರಾಗೋಕ್ಕೆ ಶುರುವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಮುಟ್ಟಿನ ಸಂದರ್ಭದಲ್ಲಿ ಇಂತಹ ಕಾರಣಗಳಿಂದ ಅನೇಕ ಸಮಸ್ಯೆಗಳು ಎದುರಾಗುತ್ತೆ. ಅದರಲ್ಲಿ ಒಂದು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. ಈ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಕೇವಲ ಮಹಿಳೆಯರಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತಾ ಅಥವಾ ಪುರುಷರು ಸಹ ಇದನ್ನು ಫೇಸ್ ಮಾಡ್ತಾರಾ? ಬೇರೆ ಮೆಡಿಕಲ್ ಆಸ್ಪೆಕ್ಟ್ಸ್ ಹೊರತಾಗಿ ಆಯುರ್ವೇದ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬಗ್ಗೆ ಏನು ಹೇಳುತ್ತೆ? ಆಯುರ್ವೇದದಲ್ಲಿ UTI ಅಥವಾ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಚಿಕಿತ್ಸೆ ಇದೆಯಾ? ಇದೆಲ್ಲದರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಸಮರ್ಥ ರಾವ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಆಯುರ್ವೇದದ ಪ್ರಕಾರ UTI ಅಥವಾ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂದರೆ ಏನು? ಈಗ ನಮ್ಮ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ UTI, ನಮ್ಮ ಆಯುರ್ವೇದದಲ್ಲಿ ನಾವು 2-3 ಪದಗಳು ಬಳಸ್ಬೋದು. ಮೂತ್ರಕೃಚ್ಛ್ರ, ಮೂತ್ರಾಘಾತ, ಬೇರೆ ಬೇರೆ ಹೆಸರುಗಳು ಉಪಯೋಗಿಸ್ಕೊಬೋದು. ಸೊ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಸಾಕಷ್ಟು ಒಂದು ದೊಡ್ಡ ಸಮಸ್ಯೆ ಆಗ್ತಾ ಬರ್ತಾ ಇದೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನಂತ ಹೇಳುತ್ತೆ ಅಂದರೆ 40-50% ಹೆಂಗಸರಲ್ಲಿ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಕಾಮನ್ನಾಗಿ ಆಗ್ತಾ ಇರುತ್ತೆ. ಈಗ ನಮ್ಮ ದೇಶದಲ್ಲಿ, ನೀವು ಆಗಲೇ ಇಂಟ್ರೊಡಕ್ಷನಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರಿ, ನಮ್ಮ ದೇಶದಲ್ಲಿ ಹೈಜೀನ್, ಇವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಟಾಯ್ಲೆಟ್ಗಳೆಲ್ಲ ಕಡೆ ಕಟ್ಟಬೇಕು ಅಂತಲೂ ಒಂದು ಪ್ರೋತ್ಸಾಹ ಮಾಡಿ, ಸೊ ದ್ಯಾಟ್ ಹೈಜೀನು, ಇದಕ್ಕೆ ನಮ್ಮ ದೇಶದಲ್ಲಿ ಸ್ವಲ್ಪ ಹೈಜೀನ್ ಕನ್ಸರ್ನ್ಸು ಇದೆ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಕೆಲವು ಕ್ಲೀನಿಂಗ್ ಪ್ರಾಕ್ಟೀಸಸ್ಸು ಅಥವಾ ಕೆಲವು ಹೈಜೀನ್ ಪ್ರಾಕ್ಟೀಸಸ್ಸು ನಮ್ಮ ಕಲ್ಚರಲ್ಲೇ ಇಂಬೈಬ್ ಆಗಿದೆ. ಅದರಿಂದ ರೇಟ್ಸು ಮ್ಯಾನೇಜ್ ಆಗ್ತಾಯಿದೆ. ಸೊ ಅಂದರೆ ನಾವು ಹೇಳಿದ್ರೆ ಅರೌಂಡ್ 40-50% ಹೆಂಗಸರಿಗೆ ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ ಅಂತ ಜನರಲ್ಲಾಗಿ ನಾವು ಹೇಳ್ತೀವಿ. ಪಬ್ಲಿಕ್ ಹೆಲ್ತ್ ಫಿಗರ್ಸ್ ಇದು ಹೇಳುತ್ತೆ. ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಯೂಶಲಾಗಿ ಬಂದರೆ ನಾವು ಅದನ್ನು 2 ರೀತಿ ನಾವು ನೋಡ್ತೀವಿ. ಅದು ಮೊದಲನೇದು ಅನ್ಕಾಂಪ್ಲಿಕೇಟೆಡ್ UTI, ಇನ್ನೊಂದು ಕಾಂಪ್ಲಿಕೇಟೆಡ್ UTI. 2 ವಿಚಾರದಲ್ಲಿ ನೋಡ್ತೀವಿ. ಸಿಂಪಲ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದು ಬರುತ್ತೆ, ಅದ್ರ ಪಾಡಿಗೆ ಅದು ಹೋಗುತ್ತೆ, ಸ್ಪಾಂಟೇನಿಯಸ್ಸಾಗಿ ಹೊಟ್ಟೋಗುತ್ತೆ. ಇದ್ರದ್ದೇನು ಯೋಚನೆ ಮಾಡಬಾರ್ದು ಜಾಸ್ತಿ. ಬಟ್ ಇದೇ ಕೆಲವು ಸಲ ಸಮಸ್ಯೆಗಳು ಬರುತ್ತೆ. ನಾನು ಈ ಸಂಚಿಕೆಯಲ್ಲಿ ಜಾಸ್ತಿ ಈ ಸಿಂಪಲ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದರಲ್ಲಿ ಗೊತ್ತಾಗೋ ವಿಚಾರನೇ ತುಂಬ ಇದೆ. ಯಾಕಂದರೆ ಇದು ಮನೆಯಲ್ಲೂ ಕಾಮನ್ ಸಮಸ್ಯೆ ಇದು ಹೆಂಗಸರಲ್ಲಿ. ಈ ಸಿಂಪಲ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಸಾಧಾರಣವಾಗಿ ನಾವು ಎಲ್ಲ ಸ್ಕೂಲಲ್ಲೂ ಕಲ್ತಿರ್ತೀವಿ, ಬ್ಯಾಕ್ಟೀರಿಯಾ ಇನ್ಫೆಕ್ಷನಿಂದ ಯೂಶಲಾಗಿ ಆಗುತ್ತೆ. ಯಾವಾಗ ಇದು ದೊಡ್ಡ ಸಮಸ್ಯೆ ಆಗುತ್ತೆ ಅಂದರೆ, ನಾನು ಈ ನಮ್ಮ ಇದು ಯೂರಿನರಿ ಟ್ರ್ಯಾಕ್ಟ್ ಸಿಸ್ಟಮ್ದು ಒಂದು ಸಿಂಪಲ್ಲಾಗಿ ನಾನು ಹೇಳ್ತೀನಿ. ಒಂದು ಕಿಡ್ನಿಗಳು 2 ಇರುತ್ತೆ. ಅದನ್ನು ಒಂದು ಟ್ಯೂಬು ಹೋಗಿ ಕೆಳಗಡೆ ಇನ್ನೊಂದು ಬ್ಲ್ಯಾಡರ್ ಅಂತ ಬಸ್ತಿ, ಇಲ್ಲಿ ಯೂರಿನೆಲ್ಲ ಕಲೆಕ್ಟ್ ಆಗುತ್ತೆ. ಈ ಪೈಪ್ಗಳಿಗೆ ಯುರೇಟರ್ ಅಂತ ಕರೀತಾರೆ. ಆ ಬಸ್ತಿ ಯೂರಿನ್ ಕಲೆಕ್ಟ್ ಆಗೋದು, ಅಲ್ಲಿಂದ ಹೊರಗೆ ಹಾಕೋಕ್ಕೆ ಯುರೆತ್ರ ಅಂತ ಕರಿತೀವಿ. ಸೊ ಇಷ್ಟು ಬೇಸಿಕ್ ಅನಾಟಮಿ. ಸೊ ಏನಾಗುತ್ತೆ ಅಂದರೆ, ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಯುರೆತ್ರ, ಯೂರಿನ್ ಹೋಗೋ ಜಾಗದಿಂದ ಬಂದು ಒಳಗಡೆ ಬ್ಲ್ಯಾಡರ್ಗೆ ಬಂದು ಅಲ್ಲಿ ಇನ್ಫೆಕ್ಷನ್ನು ಕಾಸ್ ಆದಾಗ ಸಿಸ್ಟೈಟಿಸ್ ಅಂತಲೂ ಕರಿತೀವಿ ನಾವು. ಇದಾದಾಗ ಏನಾಗುತ್ತೆ, ಸಿಂಪಲ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತೀವಿ. ಓಕೆ, ಯಾತಕ್ಕೆ ಚಿಕ್ಕದಾಗಿರೋದೇ ದೊಡ್ಡ ಸಮಸ್ಯೆ ಮಾಡಬಹುದು ಅಂದರೆ, ಈ ಬ್ಯಾಕ್ಟೀರಿಯಾ
ಈ ಬ್ಲ್ಯಾಡ್ರಲ್ಲೇ ಸೀಮಿತವಾಗಿದ್ದರೆ ಓಕೆ, ಬಟ್ ಕೆಲವು ಸಲ ಅಲ್ಲಿಂದ ಮೇಲೆ ಹತ್ತಕ್ಕೆ ಶುರು ಆಯಿತು ಅಂದರೆ ಎಲ್ಲೆಲ್ಲೋ ಹೋಗುತ್ತೆ, ಕಿಡ್ನಿಗಳನ್ನೂ ಸಮಸ್ಯೆ ಕೊಟ್ಬಿಡುತ್ತೆ. ಕಿಡ್ನಿ ಸಮಸ್ಯೆ ಕೊಟ್ಟಾಗ ಬ್ಲಡ್ ಪ್ರೆಷರು ಅದು ಇದು ಎಲ್ಲ ಬರೋದಕ್ಕೆ ದೊಡ್ಡ ಕಾರಣ ಆಗುತ್ತೆ. ಸೊ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಅಷ್ಟು ತುಂಬ ಸೀರಿಯಸ್ ಆಗಿ ತೊಗೊಬೇಕಾಗತ್ತೆ. ಯಾಕೆ ಹೆಂಗಸರಲ್ಲೇ ಜಾಸ್ತಿ? ಸ್ಟ್ಯಾಟಿಸ್ಟಿಕ್ಸ್ ನಾನು ಹೇಳ್ತೀನಿ. ಜನರಲಾಗಿ ಈ ಸಿಂಪಲ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಈ ಹೆಣ್ಣು ಹುಡುಗಿರು 16 ವರ್ಷದಿಂದ 35 ವರ್ಷ ಅಥವಾ 40 ವರ್ಷದ ಹೆಂಗಸರಿಗೆ ಜನರಲ್ಲಾಗಿ ಈ ಸಿಂಪಲ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರುತ್ತೆ. ಏನಿಲ್ಲ ಅಂದ್ರೂ 60%, 50-60% ಹೆಂಗಸಿಗೆ ಲೈಫಲ್ಲಿ ಒನ್ ಟೈಮ್ ಆದರೂ ಬಂದೇ ಬರುತ್ತೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಅಂದರೆ ಲೈಫಲ್ಲಿ ಒನ್ ಟೈಮ್ ಆದರೂ ನೋಡ್ತಾರೆ. ಒಂದ್ಸಲಿ ಬಂದಿದ ಮೇಲೆ ಸಾಕಷ್ಟು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅವ್ರಿಗೆ ಮತ್ತೆ ಅದೇ ವರ್ಷ ಬರೋದಕ್ಕೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಕಳೆದ ಸಲ ಯಾವಾಗ ಬಂದಿರುತ್ತೋ ಮುಂದಿನ ಸಲ ಕೂಡ ಅದೇ ಆ ವರ್ಷದಲ್ಲೇ ಮತ್ತೆ ರಿಯಕರೆನ್ಸ್ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆಲ್ಲ ನಾನು ಹೇಳ್ತೀನಿ ಮುಂದೆ ಹೆಂಗೆ ಯಾತಕ್ಕೆ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ದೇ ಕೆಲವು ಸಲ ಆ್ಯಂಟಿಬಯೋಟಿಕ್ಸ್ ಯೂಸೇಜು ಅದೆಲ್ಲ ಜಾಸ್ತಿ ಮಾಡೋದ್ರಿಂದ ಕೆಲವು ಸಲ ಡ್ರಗ್ ರೆಸಿಸ್ಟೆನ್ಸ್ ಇದರಿಂದ ಮತ್ತೆ ರಿಕರೆನ್ಸ್ ಜಾಸ್ತಿ ಬರುತ್ತೆ. ನಮ್ಮ ಆಯುರ್ವೇದದಲ್ಲಿ ಹೆಂಗೆ ನಾವು ಸಪೋರ್ಟಿವ್ ಕೇರ್ ಕೊಡ್ಬೋದು ಅಂತಲೂ ಹೇಳ್ತೀನಿ. ಬಟ್ ಗಂಡಸರು ಹೆಂಗಸರಲ್ಲಿ ಗಂಡಸರಿಗೆ 4 ಪಟ್ಟು ಜಾಸ್ತಿ ಚಾನ್ಸ್ ಇದೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರೋದಕ್ಕೆ. ಯಾತಕ್ಕೆ ಅಂತ ಕೇಳ್ತೀರಾ? ಇದು ಎಲ್ಲ ಬರೋದು ನಮ್ಮ ಬೇಸಿಕ್ ಅನಾಟಮಿ ಡಿಫ್ರೆನ್ಸಿಂದ. ನಾನು ಯುರೆತ್ರ ಅಂತ ಹೇಳಿದೆ, ಬ್ಲ್ಯಾಡ್ರಿಂದ ಹೊರಗೆ ಹಾಕಕ್ಕೆ ಯೂರಿನು. ಅದು ಗಂಡಸರಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ, ಹೆಂಗಸರಲ್ಲಿ ಚಿಕ್ಕದಾಗಿರುತ್ತೆ. ಸೊ ಏನಾಗುತ್ತೆ ಅಂದರೆ ಜನರಲ್ಲಾಗಿ ಈ ಮೋಷನ್ ಗೋಯಿಂಗ್ ಏರಿಯಾ ಇಂದ ಇದಕ್ಕೆ ಆ ಬ್ಯಾಕ್ಟೀರಿಯಾಗಳು ಕೆಲವು ಸಲ ಈ ಹೆಂಗಸರು ಯುರೆತ್ರ ಒಳಗಡೆ ಬೇಗ ಎಂಟ್ರಿ ಕೊಟ್ಬಿಡುತ್ತೆ. ಆ ಎಂಟ್ರಿ ಕೊಟ್ಟಿರೋದ್ರಿಂದ ಏನಾಗುತ್ತೆ, ಇದು ಬ್ಲ್ಯಾಡ್ರಿಗೆ ಹೋಗಿ ಇನ್ಫೆಕ್ಷನ್ ಕಾಸ್ ಮಾಡೋಕ್ಕೆ ನಂಬರ್ 1 ಕಾಸಿಟಿವ್ ಫ್ಯಾಕ್ಟರ್ಸು. ಸೊ ಈಗ ನಾನು ಹೇಳಿದೆ, ಈ ಸಿಂಪಲ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು, ಕಾಂಪ್ಲಿಕೇಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು, ಇದು ಎರಡನ್ನ ಹೆಂಗೆ ನಾವು ಸಪ್ರೇಟ್ ಮಾಡೋದು? ಎಷ್ಟೊಂದು ಜನ ಈ ಕಾಂಪ್ಲಿಕೇಟೆಡ್ ಯೂರಿನರಿ ಟ್ರ್ಯಾಕ್ಟಿಂದ ಈ ಸೆಪ್ಸಿಸ್ ಥರ ಆಗಿ ಸಾವಿಗೆ ಒಳಗಾಗ್ತಾರೆ. ತುಂಬ ಸೀರಿಯಸ್ ಆಗಿ ತೊಗೊಳ್ಳೋ ವಿಚಾರ ಇದೆ UTI ಹೆಂಗಸರಲ್ಲಿ ಎಸ್ಪೆಷಲಿ. ನಾನು ಆಗಲೇ ಹೇಳಿದೆ, ಕಾಂಪ್ಲಿಕೇಟೆಡ್ಡು ಸಮಸ್ಯೆಗಳು ತುಂಬ ಸೀರಿಯಸ್ ಆಗುತ್ತೆ. ಅದರದ್ದು ಹಾಸ್ಪಿಟಲೈಸೇಷನ್ನೇ ಸಾಕಷ್ಟು ಇರುತ್ತೆ. ಒಂದು 7 ಲಕ್ಷದ್ದು ಹಾಸ್ಪಿಟಲೈಸೇಷನ್ಸು ವರ್ಷಕ್ಕೆ ಬರೀ ಹೊರದೇಶದಲ್ಲೇ ಇದೆ. ನಮ್ಮ ದೇಶದಲ್ಲಂತೂ ಇನ್ನೂ ಜಾಸ್ತಿ ಇದೆ. OPDಗಳಲ್ಲಂತೂ ತುಂಬ ಜಾಸ್ತಿ ಇದೆ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಕಾಮನ್ನು. ಈಗ ಈ ಕಾಂಪ್ಲಿಕೇಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನಲ್ಲಿ ಯಾರಿಗೆ ಬರುತ್ತೆ ಅಂದರೆ, ಫಸ್ಟು ಡಯಾಬಿಟೀಸ್ ಇರೋರಿಗೆ. ಡಯಾಬಿಟೀಸು ಒಂದು ಚೀಫ್ ಕಾರಣ ಈ ಇನ್ಫೆಕ್ಷನ್ಸ್ ಬರೋದಕ್ಕೆ. ಎರಡನೇದು ವಯಸ್ಸಾಗಿರೋ ಹೆಂಗಸರಲ್ಲಿ. ಸಾಧಾರಣವಾಗಿ ಒಂದು 40 ಮೇಲೆ, 50 ಮೇಲೆ, 60 ಮೇಲೆ, ಮೆನೋಪಾಸ್ ನಂತರ 60 ಮೇಲೆ ಈ ವಯಸ್ಸಾಗಿರೋ ಹೆಂಗಸರಲ್ಲಿ ಅದು ಕಾಮನ್ನು, ಕಾಂಪ್ಲಿಕೇಟೆಡ್. ಆಮೇಲೆ ಪ್ರೆಗ್ನೆನ್ಸಿಯಲ್ಲಿರೋರು, ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಾಗಲೂ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್. ಮತ್ತು ಇನ್ನೊಂದು ಇಮ್ಯೂನ್ ಕಾಂಪ್ರಮೈಸ್ ಆದಾಗ, ಇವಾಗ ಜನರಲ್ಲಾಗಿ ಇಮ್ಯುನಿಟಿ ಅಂತ ಕಮ್ಮಿ ಆಗುತ್ತೆ. ಸಾಕಷ್ಟು ರೀಸನ್ಸ್ಗೆ ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಕೋಮಾರ್ಬಿಡಿಟೀಸು, ಬೇರೆ ಬೇರೆ ಕಾಯಿಲೆಗಳಿದ್ರೂ ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಔಷಧಿಗಳಿಂದನೂ ಸಾಕಷ್ಟು ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಕೆಲವರಿಗೆ ಇಮ್ಯೂನ್ ಸಪ್ರೆಸೆಂಟ್ಸ್ ಅಂತ ಮಾಡರ್ನ್ ಡಾಕ್ಟರ್ಸ್ ಕೊಟ್ಟಿರ್ತಾರೆ, ಅದು ಕೆಲವು ಸಲ ಅದು ಕಾಸ್ ಮಾಡುತ್ತೆ. ಸೊ ಈ UTIನ ನಮ್ಮ ಡಾಕ್ಟ್ರುಗಳಿಗೆ ಟ್ರೀಟ್ ಮಾಡೋದು ಕಾಂಪ್ಲೆಕ್ಸ್. ಇದು ಸಿಂಪಲ್ ಆಗಿಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಆಗಿಲ್ಲ. ಬರೀ ನಾವು ಒಂದು ಸ್ಯಾಂಪಲ್ ತೊಗೊಂಡು ಅದನ್ನು ಚೆಕ್ ಮಾಡಿ ನಿಮ್ಗೆ ಇನ್ಫೆಕ್ಷನ್ ಇದೆಯಾ ಇಲ್ವಾ ಅಂತ ಅದು ಆ ಥರ ರೀತಿ ಹೇಳೋದು ಕರೆಕ್ಟ್ ಅಲ್ವೇ ಅಲ್ಲ. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಒಂದು ಡೀಟೇಲ್ ಕನ್ಸಲ್ಟೇಷನು ಇದೆಲ್ಲ ಬೇಕಾಗುತ್ತೆ UTIಯಲ್ಲಿ. ಈ ಹೆಂಗಸರು ಗಂಡಸರಲ್ಲಿ ಮೋಸ್ಟ್ ಆಫ್ ದ ಟೈಮ್ ಗಂಡಸರಿಗೆ ಈ ಸಿಂಪಲ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರೋದೇ ಇಲ್ಲ. ಬಂದರೆ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಕಾಂಪ್ಲಿಕೇಟೆಡ್ ಗಂಡಸರಿಗೆ ಡಯಾಬಿಟಿಸ್ ಏನಾರು ಇತ್ತು ಅಂದರೆ, ಬೇರೆ ಇನ್ಫೆಕ್ಷನ್ಸ್ ಏನಾರು ಇತ್ತು ಅಂದರೆ, ಸೊ ಈ ರೀಸನ್ಸಿಂದ ಬರುತ್ತೆ ವಿನಃ ಈ
ಅನ್ಕಾಂಪ್ಲಿಕೇಟೆಡ್ ಟು ಸಿಂಪಲ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಮೋಸ್ಟ್ ಆಫ್ ದ ಟೈಮ್ ಹೆಂಗಸರಿಗೆ ಸೀಮಿತವಾಗಿರುತ್ತೆ.